ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀಭವ. ನಾನು ಈ ವಾರ ಏನು ಮಾತಾಡಕೊಳ್ತಿದ್ದೀನಿ ಅಂದರೆ 1608ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಭಾರತದ ಮಣ್ಣಿನ ಮೇಲೆ ಕಾಲಿಡ್ತಾರೆ. ಅದು ಗುಜರಾತ್ನ ಸೂರತ್ತಲ್ಲಿ ಕಾಲಿಟ್ಟು ಒಂದು ಸ್ಟಡಿ ಮಾಡ್ತಾರೆ ಮತ್ತು ಬಿಸ್ನೆಸ್ ಮಾಡ್ತೀವಿ ನಾವು ಇಲ್ಲಿಂದ ಅಂತ ಹೇಳಿಕೊಂಡು 3 ವರ್ಷಗಳ ಕಾಲ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಎಲ್ಲಿ ಬ್ರಿಟಿಷರು ಅವ್ರ ಕಂಟ್ರಿಗೂ ಇಂಡಿಯಾಗೂ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಜೊತೆಗೆ 1611ನೇ ಇಸ್ವಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರಲ್ಲಿ ಭಾರತಕ್ಕೆ ಬರ್ತಾರೆ. ಬಂದಾದಮೇಲೆ ಬಿಸ್ನೆಸ್ ಅನ್ನೋ ಹೆಸರಲ್ಲಿ ಬರ್ತಾರೆ. ಬಂದು ಇಡೀ ಭಾರತನ್ನೇ ಆವರಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಅವ್ರು ನಮ್ಮನ್ನು ಹೇಗೆ ಆಳಿದ್ರು, ಅದಾದಮೇಲೆ 1947ನೇ ಇಸ್ವಿಲಿ ನಮಗೆ ಸ್ವತಂತ್ರ ಹೆಂಗೆ ಬಂತು, ಇದನ್ನೆಲ್ಲ ನಿಮಗೆ ನಾನೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಭಾರತದ ಹಿಸ್ಟ್ರಿ ಬಗ್ಗೆ. ಆದರೆ ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ಈ ವಿಷಯ ಯಾಕೆ ಮಾತಾಡ್ತಾ ಇದ್ದ ನೀವು ಅಂದ್ಕೊಂಡ್ರಾ? ಅವತ್ತಿನ ಆ ಈಸ್ಟ್ ಇಂಡಿಯಾ ಕಂಪನಿ ಬಂದು ಭಾರತವನ್ನೇ ಆಳಿ ಅದಾದ ನಂತರ ನಾವು ಸ್ವತಂತ್ರಕ್ಕೆ ಎಷ್ಟು ಹೋರಾಟ ಮಾಡಿ ಸ್ವತಂತ್ರ ತೊಗೊಂಡ್ವೋ ಅದಕ್ಕೂ ಆ ವಿಷಯಕ್ಕೂ ನಾನು ಇವತ್ತು ಮಾತಾಡ್ತಾ ಇರೋ ನಮ್ಮ ಸಿನಿಮಾ ವಿಷಯಕ್ಕೂ ಲಿಂಕ್ ಇದೆ ಅಂತ ನನ್ನ ಅನಿಸಿಕೆ. ಏನು ಆ ಲಿಂಕು ಅಂತ ನೋಡೋಣ ಬನ್ನಿ. ಇವ್ರು ಹೆಂಗೆ ಬಂದು 1608ನೇ ಇಸ್ವಿಯಿಂದ 1947 ತನಕ ರಾಜ್ಯಭಾರ ಮಾಡಿದ್ರು ಬಿಸ್ನೆಸ್ ಅನ್ನೋ ಹೆಸರಲ್ಲಿ. ಇದೇ ರೀತಿ ಏನಾಗತ್ತೆ ಅಂತ ಹೇಳ್ತೀನಿ. 1757ನೇ ಇಸ್ವಿನಲ್ಲಿ ಏನು ಮಾಡ್ತಾರೆ, ದಕ್ಷಿಣ ಭಾರತದ ನಮ್ಮ ಕರಾವಳಿ ಪ್ರದೇಶಗಳು ಅಂದರೆ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಪೋರ್ಟ್ಗಳ ಹತ್ರ ಬರ್ತಾರೆ. ಬಂದು ಕರಾವಳಿ ಪ್ರದೇಶಕ್ಕೆ ಬಂದು ಏನು ಮಾಡ್ತಾರೆ, ಮೀನುಗಾರರು ಮೀನುಗಾರಿಕೆ ಮಾಡಿಕೊಂಡು ಆರಾಮಾಗಿ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೇನು ಮಾಡ್ತಾರೆ, ಈ ಮುತ್ತುಗಳು ಏನಾದರೂ ತಂದು ಕೊಡ್ಬೋದಾ ಸಮುದ್ರದಿಂದ ಅಂತ ಒಂದು ಸಜೆಷನ್ ಕೊಟ್ಟು ಇದ್ರ ಬಹುಮೊತ್ತದಲ್ಲಿ ನಾವು ಅದನ್ನ ಖರೀದಿ ಮಾಡ್ತೀವಿ ಅಂತೆಲ್ಲ ಹೇಳಿ ಅವ್ರಿಗೆ ಆಮಿಷ ಒಡ್ಡಿ ಅವ್ರಿಗೇನು ಮಾಡ್ತಾರೆ, ಮುತ್ತುಗಳನ್ನ ತೊಗೊಂಬರೋಕ್ಕೆ ಒಂದು ಕಾಂಟ್ರಾಕ್ಟ್ನ ಕೊಡ್ತಾರೆ. ಈ ಕರಾವಳಿ ಭಾಗದ ಮೀನುಗಾರರು ಏನು ಮಾಡ್ತಾರೆ, ಮೀನುಗಾರಿಕೆಗಿಂತ ಮುತ್ತನ್ನ ಫಸ್ಟ್ ತೊಗೊಂಬರ್ತಾರೆ. ತೊಗೊಂಬಂದು ಬ್ರಿಟಿಷರು ತುಂಬ ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಏನಾಗುತ್ತೆ, ಮೀನುಗಾರಿಕೆಗಿಂತ ಇದೇ ಚೆನ್ನಾಗಿದೆಯಲ್ಲ ನಮಗೆ ಬಿಸ್ನೆಸ್ಸು ಅಂಥೇಳಿ ಮೀನುಗಾರಿಕೆನ ಸೈಡ್ಗಿಟ್ಟು ಇವರು ಬರೀ ಇದರಲ್ಲೇ ಮುಳುಗಿ ಮುತ್ತನ್ನು ತೊಗೊಂಡು ಬರ್ತಾ ಇರ್ತಾರೆ. ಕಾಲಕ್ರಮೇಣ ಬಹುಮೊತ್ತವನ್ನು ಕೊಟ್ಟು ತೊಗೊತಾ ಇದ್ದ ಬ್ರಿಟಿಷರು ಸೈಲೆಂಟಾಗಿ ಸುಮ್ಮನಾಗ್ಬಿಡ್ತಾರೆ. ಇಲ್ಲಿ ಮುತ್ತಿನ ರಾಶಿ, ಎಲ್ಲ ಕಡೆ ಕರಾವಳಿಲಿ ಮುತ್ತಿನ ರಾಶಿ, ಆದರೆ ಕೊಂಡ್ಕೊಳ್ಳೋದಿಲ್ಲ ಬ್ರಿಟಿಷರು. ಯಾಕೆ ಅಂದರೆ ಈಗ ಇವರು ಮೀನುಗಾರಿಕೆನೂ ಬಿಟ್ಬಿಟ್ರು, ಬರೀ ಮುತ್ತಿನ ರಾಶಿಯನ್ನು ತಂದು ಹಾಕಿದ್ರು. ಈಗೇನಂದ್ರು ಗೊತ್ತಾ, ನಾವೇನು ಮೊತ್ತ ಕೊಟ್ಟು ತೊಗೋತೀವೋ ಆ ಮೊತ್ತಕ್ಕೆ ಕೊಡಂಗಿದ್ರೆ ತೊಗೋತೀವಿ ಅಂದರು. ಬೇರೆ ದಾರಿ ಇಲ್ಲ, ಇಷ್ಟೊಂದು ರಾಶಿಗಟ್ಟಲೆ ಇರಬೇಕಾದ್ರೆ ತೊಗೊಳ್ಳಿ ಅಂತ ಕೊಟ್ಟರು. ಅವ್ರಿಗೆ ಬೇಕಾದಂಥ ಮೊತ್ತವನ್ನು ಕೊಟ್ಟು ನಾವು ತೊಗೊಂಡು ಅದನ್ನು ಹೆಚ್ಚಿನ ಮೊತ್ತಕ್ಕೆ ವಿದೇಶದಲ್ಲೆಲ್ಲ ಅವ್ರು ಮಾರಾಟ ಮಾಡಿಕೊಂಡು ಅವ್ರು ದುಡ್ಡು ಮಾಡಿಕೊಂಡ್ರು. ಇದೇ ಸನ್ನಿವೇಶ ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಬಂದಿದೆ ಅಂದರೆ ನಂಬ್ತೀರಾ? ನಾನು ಈ ಕಥೆನ ಇವಾಗ ಹೇಳ್ತೀನಿ ಕೇಳಿ. ಏನು ಅಂದರೆ, ಕನ್ನಡ ಚಿತ್ರರಂಗ ನಾವು ಭಾರತ ಹೇಗೆ ಬ್ರಿಟಿಷರ ಕೈಲಿ ಸಿಕ್ಕಾಕೋತೋ ಹಾಗೆ ಕನ್ನಡ ಚಿತ್ರರಂಗನೂ ಒಂದು ಸುಳಿಲ್ ಸಿಕ್ಕಾಕೊಂಡಿದೆ ಇವಾಗ. ಯಾವಾಗಿನಿಂದ ಅಂತಲೂ ಹೇಳ್ತೀನಿ. ಕನ್ನಡ ಚಿತ್ರರಂಗದ ಸುವರ್ಣ ಕಾಲ ಇತ್ತು. ಏನು ಅಂದರೆ, ಥಿಯೇಟ್ರ್ಗಳಲ್ಲಿ ಸಿನಿಮಾ ಬರ್ತಾಯಿತ್ತು, 100 ದಿನ 2 ವರ್ಷ ಓಡೋದು ಅಂಥ ಕಾಲ ಎಲ್ಲ ಹೋಯಿತು. ಆದರೆ 2016ರಲ್ಲಿ 1608ನೇ ಇಸ್ವಿಲಿ ಹೆಂಗೆ ಬ್ರಿಟಿಷರು ಬಂದು ಭಾರತದಲ್ಲಿ ಕಾಲಿಟ್ಟರೋ ಹಾಗೆ 2016ನೇ ಇಸ್ವಿನಲ್ಲಿ ನೆಟ್ಫ್ಲಿಕ್ಸ್ ಅನ್ನೋ ಸಂಸ್ಥೆ ಜನವರಿನಲ್ಲಿ ಕಾಲಿಡುತ್ತೆ. ನೆಟ್ಫ್ಲಿಕ್ಸ್ ಇಂಡಿಯಾ ಅನ್ನೋ ಹೆಸರಲ್ಲಿ. ಅದಾದಮೇಲೆ ಅಮೆಝಾನ್ ಪ್ರೈಮ್ ಅನ್ನೋದು ಡಿಸೆಂಬರ್ 2016ರಲ್ಲಿ ಕಾಲಿಡುತ್ತೆ. ಈಗ ನಾವು 2026ರಲ್ಲಿದ್ದೀವಿ. ಅಂದರೆ ಇದು 9.5 ವರ್ಷಗಳ ಅಷ್ಟೇ ಸಮಯದ ಕತೆ. 2016ರಲ್ಲಿ ಕಾಲಿಡ್ತಾರೆ. ಇಷ್ಟು ದೊಡ್ಡ ಮೊತ್ತಗಳನ್ನು ಕೊಟ್ಟು ಭಾರತ ಚಿತ್ರರಂಗದ ಎಲ್ಲ ಚಿತ್ರಗಳನ್ನು ಕೊಂಡ್ಕೋತಾ ಹೋಗ್ತಾರೆ. ಅವ್ರ ಲೈಬ್ರರಿ ಕ್ರಿಯೇಟ್ ಮಾಡ್ಕೋತಾರೆ.
ಹೇಗೆ ಬ್ರಿಟಿಷರು ಮೀನುಗಾರಿಕೆನ ಬಿಡಿಸ್ಬಿಟ್ರು, ಮುತ್ತನ್ನು ತಗೊಬನ್ನಿ ಅಂದರು, ಆ ಥರ ನಾವು ಚಿತ್ರರಂಗದವರು ಚಿತ್ರಮಂದಿರದಲ್ಲಿ ಬಿಟ್ಟು ಟಿ ವಿಗೆ ಕೊಡೋಕ್ಕೆ ಶುರು ಮಾಡಿದಂಥ ಕಾಲ. ಅಂದರೆ ಬಹು ಮೊತ್ತ ಕೊಡ್ತಾರಲ್ಲ, ಇನ್ನೇನು ಚಿತ್ರಮಂದಿರಕ್ಕೆ ಹೋಗಿಂದ ಇಲ್ಲೇ ಡೈರೆಕ್ಟಾಗಿ ಕೊಟ್ಬಿಡೋಣ ಅಂತ ಕೊಡ್ತಾ ಹೋದ್ವಿ. ನಮ್ಮ ತಪ್ಪು. ಕೊಟ್ವಿ. ಲೈಬ್ರರಿ ಕ್ರಿಯೇಟ್ ಮಾಡಿಕೊಂಡ್ರು 2017, 18, 19, 20 ಕರೋನಾ ಮಹಾಮಾರಿ ಬಂತು. 2016ರಿಂದ 20 ತನಕ ಏನು ಮೌಲ್ಯ ಕೊಟ್ಟು ಅವರು ಲೈಬ್ರರಿ ಮಾಡಿಕೊಂಡಿದ್ರು, ಆ ಲೈಬ್ರರಿಗೆ ಜನರು ಮೊರೆ ಹೋದರು. ಯಾಕೆ ಅಂದರೆ ಥಿಯೇಟ್ರ್ಗಳು ಬಂದ್. ಇಲ್ಲಿ ಬಂದು ಟಿ ವಿ ಮುಂದೆ ಜನ ಮನೆಯಲ್ಲೇ ಇದ್ದರು. ಆದ್ದರಿಂದ ಆ 2 ವರ್ಷ ಮನೆಯಲ್ಲೇ OTTಗೆ ಅವರು ಯೂಸ್ ಟು ಇಟ್ ಆಗಿಬಿಟ್ರು, ಜೊತೆಗೆ ಮೊಬೈಲ್ಗೂ ಯೂಸ್ ಟು ಇಟ್ ಆಗೋದ್ರು. ಅದಾದಮೇಲೆ 2023ರಲ್ಲಿ, 24ರಲ್ಲಿ, 25ರಲ್ಲಿ ಎಷ್ಟು ಚಿತ್ರಗಳ ನಿರ್ಮಾಣ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂದರೆ ತುಂಬ. 2025 ರೆಕಾರ್ಡ್ ಬ್ರೇಕಿಂಗ್ ರಿಲೀಸ್. ಯಾಕೆಂದರೆ 255 ಚಿತ್ರಗಳು ಒಂದು ವರ್ಷದಲ್ಲಿ ಬಿಡುಗಡೆ ಆದಂಥ ಇತಿಹಾಸ 2025ನೇ ಇಸ್ವಿ ಮಾತ್ರ. ಅಷ್ಟು ಚಿತ್ರಗಳನ್ನ ಮಾಡಿದ್ರು ಜನ. ಯಾಕೆ ಅಂದರೆ OTT ರೈಟ್ಸ್ ಸಿಗುತ್ತೆ, ಸ್ಯಾಟಲೈಟ್ ರೈಟ್ಸ್ ಸಿಗುತ್ತೆ, ಡಬ್ಬಿಂಗ್ ರೈಟ್ಸ್ ಸಿಗುತ್ತೆ, ಮತ್ತೊಂದು ಸಿಗುತ್ತೆ ಅಂತ ಹೇಳಿ ಥಿಯೇಟ್ರ್ ಸಂಸ್ಕೃತಿಯಿಂದ ಆಚೆ ಬಂದು ಈ ಸಂಸ್ಕೃತಿಗೆ ಹೊಂದ್ಕೊಂಡ್ರು. ಆದರೆ 2023ರಿಂದ 25, 26 ತನಕ ಇವರುಗಳು ಪರ್ಚೇಸ್ ಮಾಡಿರುವಂಥ ಸಿನಿಮಾಗಳು ಯಾವುದಾದ್ರೂ ಇದಾವ? ಬೆರಳೆಣಿಕೆ ಅಷ್ಟು. ಅದರಲ್ಲೂ ಪರ್ಚೇಸ್ ಮಾಡಿರೋ ಡೌಟು ಪೇಪರ್ ವ್ಯೂಸ್ ಅಂತ ಕೊಡ್ತಾರೆ. ಪೇಪರ್ ವ್ಯೂಸ್ ಅಂದರೆ ಏನು? ಅಲ್ಲಿ ನೀವು ಕೊಡಿ, ನಾವು ಚಾನಲಲ್ಲಿ ಹಾಕ್ತೀವಿ, ವ್ಯೂವರ್ಶಿಪ್ ಬಂದರೆ ಅದರಿಂದ ದುಡ್ಡು ಜನ್ರೇಟ್ ಆದರೆ ಅದರಲ್ಲಿ ನಮಗೂ ನಿಮಗೂ ಶೇರ್ ಇರುತ್ತೆ ಅಂತ ಅಷ್ಟೇ. ಆದರೆ ಇಲ್ಲಿ ಥಿಯೇಟರ್ ಸಂಸ್ಕೃತಿಯಿಂದ ಆಚೆ ತಂದಿರೋದು ಯಶಸ್ವಿಯಾಗಿ ಅವ್ರ ಚಾನಲ್ಗಳಲ್ಲಿ ಬೀಳೋವಂಥ ಕಾಲ. ಆದರೆ ಇದು ಹೆಂಗೆ ಈಸ್ಟ್ ಇಂಡಿಯಾ ಕಂಪ್ನಿ ಗುಜರಾತಿಗೆ ಬಂದು ಕಾಲಿಡ್ತೋ ಮುಂಚೆ, ಹಾಗೆ ಈ ಎಕ್ಸ್ಪೆರಿಮೆಂಟ್ನ ಯಾವುದು ಪರ್ಲ್ ಅನ್ನೋ ಎಕ್ಸ್ಪೆರಿಮೆಂಟ್ನ ಹೆಂಗೆ ಕೋಸ್ಟಲ್ ರೀಜನ್ಸಲ್ಲಿ ಮಾಡ್ತೋ, ಆ ಥರ ನನ್ನ ಅನಿಸಿಕೆ, ನನ್ನ ಅನುಭವ, ನನ್ನ ಅನಲೈಸೇಷನ್ ಏನು ಅಂತಂದರೆ, ಇವರು ಮೊದಲ ಟಾರ್ಗೆಟ್ ಆಗಿ ಕರ್ನಾಟಕನ ಮಾಡಿಕೊಂಡ್ರು. ಏನಕ್ಕೆ ಅಂದರೆ ಕರ್ನಾಟಕ 6 ಸ್ಟೇಟ್ಸ್ದ ಬೌಂಡ್ರಿಯನ್ನು ಶೇರ್ ಮಾಡುತ್ತೆ. ಸೊ ಮಲ್ಟಿಲಿಂಗ್ವಲ್ ಪೀಪಲ್ ಇರ್ತಾರೆ. ಸೊ ಕನ್ನಡ ಲ್ಯಾಂಗ್ವೇಜ್ ಅನ್ನೋದಕ್ಕೆ ತುಂಬ ನೀಶ್ ಮಾರ್ಕೆಟ್, ಇದು ತುಂಬ ಚಿಕ್ಕ ಮಾರ್ಕೆಟ್ ಇದೆ. ನೀಶ್ ಮಾರ್ಕೆಟ್ ಅನ್ನೋದಕ್ಕಿಂತ ಸ್ಮಾಲ್ ಮಾರ್ಕೆಟ್ ಇದೆ ಅಂತ ಹೇಳ್ತಾರೆ. ಆ ಮಾರ್ಕೆಟ್ನ ಹೇಗೆ ನಾವು ಕಂಟ್ರೋಲಿಗೆ ತೊಗೋಬೋದು? ಅವ್ರ ಕಂಟ್ರೋಲ್ಗೆ ಅಂದರೆ ನಾವು ಚಿತ್ರರಂಗದವರೆಲ್ಲ ನಮ್ಮ ಕ್ರಿಯೇಟಿವ್ ಲಿಬರ್ಟಿನ ತಗೊಂಡು ಮತ್ತೊಬ್ಬರ ಕೈ ಆಳಾದ್ವಿ. ಹೇಗೆ ಅಂದರೆ ನಾವು ಚಿತ್ರಮಂದಿರಗಳು ನಮಗೋಸ್ಕರ ಓಪನ್ ಇದ್ದಾಗ ನಾವು ಅಲ್ಲಿಗೆ ಮೊರೆ ಹೋಗ್ದಲ್ಲ, ನಾವು ಬಹು ಮೊತ್ತದ ಒಂದು ಅಮೌಂಟನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು OTT ಕಡೆ ಹೋಗಿದ್ದು ನಮ್ಮ ತಪ್ಪು ಮೊದಲು. ಅದಾದಮೇಲೆ ಇವಾಗ ಏನು ಮಾಡಿದ್ದಾರೆ, ಇವಾಗ ಪೇಪರ್ ವ್ಯೂಸ್ ಅಂತ ಮಾಡಿದ್ದಾರೆ. ಇವಾಗ ಪೇಪರ್ ವ್ಯೂಸಿಂದನೂ ನಮ್ಮ ಟೀಮ್ಗೆ ಕಳಿಸಿ, ಆ ಟೀಮ್ ಅಪ್ರೂವ್ ಮಾಡಿದ್ರೆ ನಿಮ್ಮ ಸಿನಿಮಾ ತೊಗೋತೀವಿ. ಅದರಲ್ಲೂ ಥಿಯೇಟ್ರಿಕಲ್ ಚೆನ್ನಾಗಾಗಿರಬೇಕು ಅಂತ ಹೇಳ್ತಾರೆ. ಇವಾಗ ಥಿಯೇಟ್ರಿಕಲ್ಸ್ ಎಲ್ಲಿ ಥಿಯೇಟ್ರ್ನತ್ತ ಜನನೇ ಬರದೇ ಇರೋಂಗೆ ಮಾಡಿದ್ರು. ಈಗ ಥಿಯೇಟ್ರಿಕಲ್ಸ್ ಚೆನ್ನಾಗಿದ್ದರೆ ನಾವು ತೊಗೋತೀವಿ ಅಂತ ಇದ್ದಾರೆ. ಇದು ಯಾವ ಥರ ಕಂಡೀಷನ್ನು? ಈಗೇನಾಗಿದೆ, ಟೋಟಲಾಗಿ ಸ್ಟಾಪ್ ಮಾಡಿದ್ದಾರೆ. ಬೇರೆ ಭಾಷೆಗಳನ್ನ ತೊಗೋತಾ ಇದ್ದಾರೆ ಇನ್ನೂ ಕೂಡ. ತಮಿಳು, ಮಲಯಾಳಮ್ಮು, ತೆಲುಗು, ಹಿಂದಿ ಎಲ್ಲ ತೊಗೋತಾ ಇದ್ದಾರೆ. ಆದರೆ ಅವರ ಫಸ್ಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕನ ಅವರು ಬ್ರೇಕ್ ಥ್ರೂ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಈಗ ಯಾವುದೇ ಸಿನಿಮಾಗಳು ಹೇಗೆ ತೊಗೋತಾ ಇಲ್ವೋ, ಮುಂಬರುವ ದಿನಗಳಲ್ಲಿ ಅವರು ಮಲಯಾಳಂ, ತಮಿಳ್, ತೆಲುಗು, ಹಿಂದಿ ಎಲ್ಲ ಸಿನಿಮಾಗಳನ್ನು ಇದೇ ರೀತಿ ಮಾಡ್ತಾರೆ. ಮಾಡಾದಮೇಲೆ ಕ್ಯಾಪ್ಚರ್ ಆಗೋಗಿರುತ್ತೆ, ಎಂಟೈರ್ ಇಂಡಿಯಾ ಕ್ಯಾಪ್ಚರ್ ಆಗಿರುತ್ತೆ. ತಿರ್ಗಾ ನಾವು ಅದು ಹೆಂಗೆ ಒಂದು ಫ್ರೀಡಮ್ ಮೂಮೆಂಟ್ ಮಾಡಿದ್ವಲ್ಲ, ಬ್ರಿಟಿಷರ ವಿರುದ್ಧ ಫ್ರೀಡಮ್ ಫೈಟ್ ಮಾಡಿದ್ವಲ್ಲ, ಆ ಥರ OTTಗಳ ಮೂಲಕನೂ ನಾವು ಫೈಟ್ ಮಾಡಬೇಕಾಗತ್ತೆ. ಆದರೆ ಅವತ್ತಿನ ದಿನ 1608ನೇ ಇಸ್ವಿಲಿ ಬಂದವರು 1947ನೇ ಇಸ್ವಿ ತನಕ, ಅಂದರೆ ಎಷ್ಟು ಸುದೀರ್ಘವಾದ ಕಾಲ, 250 ಚಿಲ್ಲರೆ ವರ್ಷಗಳ ಕಾಲ ಈ ಕಾಟ ಇತ್ತು. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ 2016ಕ್ಕೆ ಬಂದು 26ರೊಳಗೇ ಮಾರ್ಕೆಟ್ನ ಹೊಡೆದು ಬಿಸಾಕಿದ್ದಾರೆ ಇವರು. ಸೊ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂದರೆ, ನಾವು ಯಾವತ್ತೂ ನಮ್ಮ ಬೇಸಿಕ್ಸ್ನ ಮರಿಬಾರ್ದು. ನಾವು ಸಿನಿಮಾ ಮಾಡೋದು ಥಿಯೇಟ್ರಿಗೆ ಆಗಿರಬೇಕು, ಥಿಯೇಟ್ರಲ್ಲೇ ರಿಲೀಸ್ ಮಾಡೋಣ. ಆ ಒಂದು ವಿಂಡೋ 8 ವಾರನೋ 10 ವಾರನೋ 12 ವಾರನೋ ಅಂತ ಮುಂಚೆ ಏನಿತ್ತು, ಆ ವಿಂಡೋ ಪ್ರಕಾರನೇ ಹೋಗಬೇಕಾಗಿತ್ತು. ಬಟ್ ಬೇಡ, ಈಗ OTT ಅನ್ನೋ ಪ್ಲ್ಯಾಟ್ಫಾರ್ಮೇ ನಮಗಿಲ್ಲ ಅಂತ ಅಂದಮೇಲೆ
ನಾವು ಮಾಡಬೇಕಾಗಿರೋದೇ ಥಿಯೇಟ್ರ್ಗಳಿಗೋಸ್ಕರ ಅಲ್ವಾ? ಸೊ ಇದು ಬೇರೆ ಇಂಡಸ್ಟ್ರಿಯವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ, ಮತ್ತು ಪ್ರೊಡ್ಯೂಸರ್ಸ್ಗಾಗಿರ್ಬೋದು, ಡೈರೆಕ್ಟರ್ಸ್ಗಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಸಿನಿಮಾ ರಂಗದೊಳಗೆ ಪಾದಾರ್ಪಣೆ ಮಾಡಬೇಕಾಗಿರೋಂಥ ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದು ವಿಷಯ ಹೇಳ್ತಾ ಇದ್ದೀನಿ. OTT ಆ್ಯಂಡ್ ಸ್ಯಾಟಲೈಟ್ ರೈಟ್ಸ್, ಡಬ್ಬಿಂಗ್ ರೈಟ್ಸ್ ಇವನ್ನೆಲ್ಲ ಬದಿಗಿಟ್ಬಿಡಿ. ಇದೆಲ್ಲ ಬೋನಸ್, ಬಂದರೆ ಒಳ್ಳೆಯದು, ಬರಲಿ. ಆದರೆ ನಾವು ಸಿನಿಮಾ ಮಾಡಬೇಕಾಗಿರೋದು ಥಿಯೇಟ್ರಿಗೋಸ್ಕರ, ಜನರಿಗೋಸ್ಕರ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಮಾಡಿ ಅಂತ ಇದನ್ನ ಬೇಕಾದ್ರೆ ಒಂದು ಸ್ಟ್ಯಾಟ್ಯುಟರಿ ವಾರ್ನಿಂಗ್ ಅಂತಲೇ ತೊಗೊಳ್ಳಿ. ಯಾಕೆಂದರೆ ಮಾರ್ಕೆಟ್ ಹ್ಯಾಸ್ ಕ್ರ್ಯಾಶ್ಡ್. ನಾನು ಹೇಳ್ತಾ ಇರೋದು ಸತ್ಯ. ಯಾರೇ ಬೇರೆಯವರು ಇದನ್ನು ಅಲ್ಲ, ನಾವು ಈ ಥರ ಒಂದು ಬಿಸ್ನೆಸ್ ಮಾಡಿಕೊಡ್ತೀವಿ ಅನ್ನೋರಿಗೆ ಆಹ್ವಾನ ಇದೆ. ದಯವಿಟ್ಟು ಬಂದು ನನ್ನ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆನೂ ಮಾಡ್ಬೋದು. ನೀವು ಹೇಗೆ OTT ರೈಟ್ಸ್ ಕೊಡಿಸ್ತೀರಾ, ಎಷ್ಟಕ್ಕೆ ಕೊಡಿಸ್ತೀರಾ, ಏನು ಕೊಡಿಸ್ತೀರಾ ಅಂತ ಹೇಳಿದ್ರೆ, ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಕಾಯ್ತಾ ಇದ್ದಾರೆ ಸಿನಿಮಾ ಮಾಡೋಕ್ಕೆ. ನಾವು ಅವ್ರಿಗೆ ನಿಮ್ಮ ಮೂಲಕ ಅದನ್ನು ತಿಳಿಸೋಣ. ಈ ಥರನೂ ಒಂದು ಬಿಸ್ನೆಸ್ ಇದೆ, ದಯವಿಟ್ಟು ಸಿನಿಮಾ ಮಾಡಿ, ಇಷ್ಟು ಖರ್ಚು ಮಾಡಿದ್ರೆ ಈ ಥರ ಇವರು ಕೊಡಿಸ್ತಾರೆ ಅಂತ ಹೇಳೋ ಒಂದು ಕಾರ್ಯಕ್ರಮನೂ ಮುಂಬರೋದ ದಿನಗಳಲ್ಲಿ ಮಾಡ್ತೀನಿ. ಯಾರಾದರೂ ಇದ್ದರೆ ನನ್ನ ಭೇಟಿ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. OTT ಅಥವಾ ಸ್ಯಾಟಲೈಟ್ ಅಥವಾ ಡಬ್ಬಿಂಗ್ ರೈಟ್ಸ್ ಈ ಥರ ನಾವು ಕೊಡಿಸ್ತೀವಿ ಅನ್ನೋರು ಡೈರೆಕ್ಟಾಗಿ ನನ್ನ ಹತ್ರ ಬಂದು ಮಾತಾಡ್ಬೋದು. ನಿಮ್ಮನ್ನು ಲೋಕಕ್ಕೆ ಪರಿಚಯ ಮಾಡ್ತೀವಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡ್ತೀವಿ. 4 ಜನಕ್ಕೆ ಉಪಕಾರ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.